ವೆಲ್ಕಮ್ ಬ್ಯಾಕ್. ಸಿಲಿಕಾನ್ ಸಿಟಿಯಲ್ಲಿ ಅದೇನು ಬದಲಾಗುತ್ತೋ ಗೊತ್ತಿಲ್ಲ, ಆದ್ರೆ ಟ್ರಾಫಿಕ್ ಪ್ರಾಬ್ಲಮ್ ಮಾತ್ರ ಬದಲಾಗಲ್ಲ. ಅದೆಷ್ಟೇ ಸರ್ಕಸ್ ಮಾಡಿದ್ರು ಕೂಡ, ಹೊಸ ಟೆಕ್ನಾಲಜಿಗಳನ್ನ ಬಳಸಿದ್ರು ಕೂಡ ನೋ ಯೂಸ್. ಇದೀಗ ಟ್ರಾಫಿಕ್ ಜಂಜಾಟಕ್ಕೆ ಬ್ರೇಕ್ ನೀಡೋದಕ್ಕೆ ಸಂಚಾರ ಪೊಲೀಸರೇ ಮತ್ತೊಂದು ಪ್ಲಾನ್ಗೆ ಹೆಜ್ಜೆ ಹಾಕಿದ್ದಾರೆ. ಏನು ಅಂತೀರಾ? ಈ ಸ್ಟೋರಿ ನೋಡಿ. ಟ್ರಾಫಿಕ್ ಜಾಮ್ಗೆ ಬ್ರೇಕ್ ನೀಡೋಕೆ ಮತ್ತೆ ಹೊಸ ಪ್ಲಾನ್ ಜಾರಿ. ಇನ್ನು ಮುಂದೆ ವಾಹನ ಓಡಾಟಕ್ಕೆ ನಿಗದಿಯಾಗಲಿದೆ ಟೈಮಿಂಗ್ಸ್. ವಾರದ 6 ದಿನ ಒಂದು ಟೈಮ್, ವೀಕೆಂಡ್ಗೆ ಇನ್ನೊಂದು ಟೈಮ್ ಫಿಕ್ಸ್. ಐಟಿ-ಬಿಟಿ ಸಿಟಿಯಲ್ಲಿ ವರ್ಷದಿಂದ ವರ್ಷಕ್ಕೆ ವಾಹನ ದಟ್ಟಣೆ, ಸಂಚಾರ ದಟ್ಟಣೆ ಹೆಚ್ಚಾಗ್ತಾನೆ ಇದೆ. ವಿಶ್ವದಲ್ಲೇ 2ನೇ ಅತಿ ದೊಡ್ಡ ಸಂಚಾರ ದಟ್ಟಣೆಯ ಸಿಟಿ ಅನ್ನೋ ಅಪಖ್ಯಾತಿಗೆ ಒಳಗಾಗಿರುವ ಬೆಂಗಳೂರಿನ ಟ್ರಾಫಿಕ್ ಸಾಗರದ ಅಬ್ಬರಕ್ಕೆ ತಡೆಯೊಡ್ಡಲು ಸಂಚಾರ ಪೊಲೀಸರು ಹಲವು ಹೊಸ ಉಪಕ್ರಮಗಳನ್ನು ಜಾರಿಗೆ ತರುತ್ತಿದ್ದಾರೆ. ಟ್ರಾಫಿಕ್ ಜಾಮ್ ಕಂಟ್ರೋಲ್ ಮಾಡೋಕೆ ಸಂಚಾರ ಪೊಲೀಸರು ಮುಂದಾಗಿದ್ದು ಹೊಸ ಉಪಕ್ರಮಗಳನ್ನು ಜಾರಿಗೊಳಿಸುತ್ತಿದ್ದಾರೆ. ಇದೀಗ ನಗರದ ಒಳಗೆ ಭಾರೀ ಸರಕು ವಾಹನ ಸಂಚಾರದ ಸಮಯದಲ್ಲಿ ಕೊಂಚ ಬದಲಾವಣೆ ಮಾಡಿದ್ದಾರೆ. ವಾರದ ಎಲ್ಲ ದಿನಗಳಲ್ಲಿ ಬೆಳಗ್ಗೆ 7ರಿಂದ 11 ಮತ್ತು ಸಂಜೆ 4ರಿಂದ 10ರವರೆಗೆ ಭಾರೀ ಸರಕು ವಾಹನಗಳು ಬೆಂಗಳೂರು ಮಹಾನಗರ ಒಳಗೆ ಪ್ರವೇಶಿಸುವಂತಿಲ್ಲ. ಆದರೆ ಎಲ್ಲ ಶನಿವಾರಗಳಂದು ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 2:30ರವರೆಗೆ ಹಾಗೂ ಸಂಜೆ 4:30ರಿಂದ 9 ಗಂಟೆವರೆಗೆ ನಿಷೇಧಿಸಲಾಗಿದೆ. ಈ ಹೊಸ ನಿಯಮ ಈಗಾಗಲೇ ಜಾರಿಯಾಗಿದೆ. ಇನ್ನುಳಿದಂತೆ ವಾರದ 6 ದಿನಗಳಲ್ಲಿ ಮೊದಲಿನಂತೆ ಮುಂದುವರಿಯಲಿದೆ. ನಮಸ್ಕಾರ. ಬೆಂಗಳೂರು ಸಂಚಾರ ಪೊಲೀಸ್ ವತಿಯಿಂದ ಈಗಾಗಲೇ ಬೆಳಗ್ಗೆ 7 ಗಂಟೆಯಿಂದ ಬೆಳಗ್ಗೆ 11 ಗಂಟೆವರೆಗೂ ಮತ್ತು ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಭಾರೀ ಸರಕು ವಾಹನಗಳು ಅಂದರೆ ಹೆವಿ ಗೂಡ್ಸ್ ವೆಹಿಕಲ್ಸನ್ನು ನಿಷೇಧ ಮಾಡಲಾಗಿದೆ. ಇದು ನಾವು ಒಂದು ಅಧ್ಯಯನ ಮಾಡಿ ನೋಡಲಾಗಿ ಶನಿವಾರ ದಿವಸ ನಮ್ಮ ಪೀಕ್ ಅವರ್ಸ್ ಏನಿದೆ ಮಧ್ಯಾಹ್ನ ಶುರು ಆಗೋದ್ರಿಂದ ಇದನ್ನು ಮಾರ್ಪಾಡು ಮಾಡಿ ಶನಿವಾರಕ್ಕೆ ಅನ್ವಯಿಸುವಂತೆ ಮಾತ್ರ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 2:30 ಮತ್ತು ಸಾಯಂಕಾಲ 4:30ರಿಂದ 9 ಗಂಟೆವರೆಗೆ ಮಾರ್ಪಾಡು ಮಾಡಿ ಭಾರೀ ಸರಕು ವಾಹನಗಳನ್ನು ನಿಷೇಧ ಮಾಡಲಾಗಿದೆ. ಇದನ್ನ ಆಗಸ್ಟ್ 3, 2024ರಿಂದ ಅನುಷ್ಠಾನ ಮಾಡಲಾಗುತ್ತೆ. ಒಟ್ನಲ್ಲಿ ಸಿಲಿಕಾನ್ ಸಿಟಿಯ ಟ್ರಾಫಿಕ್ ದಟ್ಟಣೆ ಕಡಿಮೆ ಮಾಡಲು ಈ ನಿಯಮ ಯೂಸ್ ಆಗುತ್ತಾ ಅಥವಾ ಈ ನಿಯಮಕ್ಕೆ ವಿರೋಧ ವ್ಯಕ್ತವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ.